श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः. ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಇದು ನಾವು ಹೇಳುವಂತಹದ್ದು ನಿಮಗೆ ಗೋಚಾರ ಫಲ ಅಂಥೇಳಿ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಈ ಗ್ರಹಸ್ಥಿತಿಗಳನ್ನೆಲ್ಲ ನಾವು ಗಮನಿಸಿ ಒಂದು ಗೋಚಾರವಾಗಿ ಹೇಳುವಂಥ ಒಂದು ಫಲ. ಹಾಗಾಗಿ ನೋಡಿ, ರಾಶಿಯಲ್ಲಿ ಆರಂಭದ ದಿವಸದಲ್ಲೇ ಕುಜ ರಾಶಿಯಲ್ಲಿದ್ದಾನೆ. ಹಾಗೆ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ರವಿ ಬುಧರು, ಚತುರ್ಥ ರಾಶಿಯಲ್ಲಿ ಗುರು, ಬಹಳ ಉಚ್ಚನಾದಂತಹ ಗುರು ಮತ್ತು ಶುಕ್ರನ ಜೊತೆಗಿದ್ದಾನೆ. ಹಾಗೆ ಷಷ್ಠ ರಾಶಿಯಲ್ಲಿ ಕೇತು, ಹಾಗೆ ಏಕಾದಶ ರಾಶಿಯಲ್ಲಿ ರಾಹು, 12ನೇ ರಾಶಿಯಲ್ಲಿ ಶನೈಶ್ಚರ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ವಿಡಿಯೋ ಕೊನೆಯಲ್ಲಿ ಮಾಡೋಣ. ನೋಡಿ, ಜೂನ್ ತಿಂಗಳು ಅಂತಂದರೆ ನಮಗೆ ಅಧಿಕ ಮಾಸ ಅಂತ ಹೇಳಿ ಬರುತ್ತೆ. ಹಾಗಾಗಿ ಇಂಥ ಅಧಿಕ ಮಾಸದಲ್ಲಿ ಒಂದಂತಕ್ಕೆ ಹಬ್ಬ ಹರಿದಿನಗಳು, ಬೇರೆ ರೀತಿಯಾದಂತಹ ಕೆಲಸಗಳೆಲ್ಲ ಮಾಡಬಹುದು. 4ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಅಂತಿದೆ. ಹಾಗೆ 11ನೇ ತಾರೀಕಿಗೆ ಸರ್ವೇಷಾಂ ಏಕಾದಶಿ, 12ನೇ ತಾರೀಕಿಗೆ ಮಹಾಪ್ರದೋಷ, 15ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ ಅಂತಿದೆ, ಮಿಥುನ ಸಂಕ್ರಾಂತಿ ಅಂತ ಹೇಳಿ ಬರುತ್ತೆ. ಹಾಗಾಗಿ 15ನೇ ತಾರೀಕಿಗೆ ಈ ಒಂದು ಅಧಿಕ ಮಾಸ ಹೇಳುವಂಥದ್ದು ಮುಗಿದು ಹೋಗ್ತದೆ. ಅನಂತರದಲ್ಲಿ ಬರುವಂಥದ್ದು ನಿಜ ಜ್ಯೇಷ್ಠ ಮಾಸ. ಹಾಗಾಗಿ ಈ ನಿಜ ಜ್ಯೇಷ್ಠ ಮಾಸದಲ್ಲಿ 16ನೇ ತಾರೀಕಿಂದ ಬರ್ತದೆ ನೋಡಿ. ಹಾಗಾಗಿ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಏನಾದರೂ ಒಳ್ಳೆಯ ಸಂಸ್ಕಾರ ಕರ್ಮಗಳು, ಬೇರೆ ಬೇರೆ ರೀತಿಯಾದಂಥ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳು, ವ್ರತಕಥೆಗಳು, ಹೀಗೆ ಎಲ್ಲವನ್ನು ಕೂಡ ಮಾಡಿಕೊಳ್ಬಹುದು. ಹಾಗೆ 16ನೇ ತಾರೀಕಿಗೆ ಚಂದ್ರ ದರ್ಶನ, ಮತ್ತು 26ನೇ ತಾರೀಕಿಗೆ ಸರ್ವೇಷಾಂ ಏಕಾದಶಿ ಇದೆ, 27ನೇ ತಾರೀಕಿಗೆ ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಅಂತ ಹೇಳಿದೆ. ಹಾಗೆ ಮುಂದಿನ ತಿಂಗಳಾಗೋಯ್ತು ಸಂಕಷ್ಟರ ಚತುರ್ಥಿ 3ನೇ ತಾರೀಕಿಗೆ. ಒಟ್ಟಿನಲ್ಲಿ ಈ ಜೂನ್ ತಿಂಗಳಲ್ಲಿ ಅಂತಹ ದೊಡ್ಡದಾದಂತಹ ಬದಲಾವಣೆಗಳು ಏನಿಲ್ಲ. ಒಂದನೇ ಬದಲಾವಣೆ ಏನಂತಂದರೆ, ಗುರು ಕರ್ಕಾಟಕ ರಾಶಿಗೆ ಬರುವಂಥದ್ದೇ ಬಹಳ ಮುಖ್ಯವಾದಂಥ ಬದಲಾವಣೆ. ಮತ್ತು 8ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಶುಕ್ರನೂ ಕೂಡ ಬರ್ತಾನೆ, ಅದು ಬಹಳಷ್ಟು ಬದಲಾವಣೆ. ಅನಂತರ 15ನೇ ತಾರೀಕು ಅನಂತರದಲ್ಲಿ ರವಿಯು ಮಿಥುನ ರಾಶಿಗೆ ಬರ್ತಾನೆ. ಇದು 3 ಗ್ರಹಸ್ಥಿತಿಯ ಬದಲಾವಣೆ. ಹಾಗಾಗಿ ಈ ಅಧಿಕ ಮಾಸ ಆದದ್ರಿಂದ ಒಂದು ಹಂತಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಣ್ಯತಮವಾದಂತಹ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಯಾವ ಮಾಸದಲ್ಲಿ ಸಂಕ್ರಾಂತಿ ಬರೋದಿಲ್ವೋ ಅದಕ್ಕೆ ಅಧಿಕ ಮಾಸ ಅಂಥೇಳಿ ಕರೀತಾರೆ. ಹಾಗಾಗಿ ಈ ಸಂಕ್ರಾಂತಿ ಬರದೇ ಇರುವಂತಹ ಮಾಸಕ್ಕೆ ನೋಡಿ, ಸಾಮಾನ್ಯವಾಗಿ 3 ವರ್ಷಕ್ಕೊಮ್ಮೆ ಬರ್ತದೆ. ಒಂದೊಂದು ವರ್ಷಕ್ಕೆ ಸಾಮಾನ್ಯ 11 ದಿವಸ ಈ ಥರ ಒಂದು 3 ವರ್ಷಕ್ಕೆ ಸೇರಿಸಿ 1 ತಿಂಗಳಾಗತ್ತೆ ನೋಡಿ. ಅದನ್ನು ಸರಿ ತೂಗಿಸ್ಲಿಕ್ಕೆ ಅಧಿಕ ಮಾಸ ಅಂಥೇಳಿ ಬರ್ತದೆ. ಅಧಿಕ ಮಾಸದಲ್ಲಿ ಇದು ನಡೀತಾ ಇರುವಂಥ ಅಧಿಕ ಮಾಸವೇ. ಹಾಗಾಗಿ ಅಧಿಕಸ್ಯ ಅಧಿಕಂ ಫಲಂ ಎಂಬುದಾಗಿ ಹೇಳಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನವನ್ನು, ಸ್ನಾನವನ್ನು, ಅನುಷ್ಠಾನವನ್ನು, ತೀರ್ಥಕ್ಷೇತ್ರ ದರ್ಶನಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. ಹಾಗೆ ನಮ್ಮದು ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಅಧಿಕ ಮಾಸದ ಮಹತ್ವ, ಅಧಿಕ ಮಾಸದ ಆಚರಣೆ, ಹೀಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಗಮನಿಸಿ, ಅದನ್ನು ಕೂಡ ಶ್ರವಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೋಡೋಣ ಏನಾಗಬಹುದು ಮೇಷರಾಶಿಯವರಿಗೆ. ಒಂದು ಹಂತಕ್ಕೆ ನಿಮಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ, ಚಿಂತೆ, ಟೆನ್ಷನು, ಒತ್ತಡಗಳೆಲ್ಲ ನಡೀತಾ ಇದೆ ಅಂಥೇಳಿ ಗೊತ್ತಿದೆ. ಆದಿದ್ರೂ ಕೂಡ ಕೆಲವೊಂದಷ್ಟು ವಿಷಯದಲ್ಲಿ ಒಂದು ತಿಂಗಳಲ್ಲಿ ಅಲ್ಪ ಬದಲಾವಣೆ, ತೀರ ದೊಡ್ಡದಾದಂತಹ ಬದಲಾವಣೆ ಆಗ್ತದೆ ಹೇಳೋದಕ್ಕಿಂತಲೂ ಒಂದು ಸ್ವಲ್ಪ ಒಂದೊಂದೇ ಪರ್ಸೆಂಟೇಜು ಸ್ಟೆಪ್ಪು ಮೇಲಕ್ಕೆ ಹೋಗುವಂತಹ ಒಂದು ಪ್ರಯತ್ನಗಳಾಗ್ತದೆ. ರಾಶಿಯಲ್ಲಿ ಕುಜ. ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಅವಕಾಶಗಳು ಈ ತಿಂಗಳಲ್ಲಿ ಸಿಗುತ್ತದೆ. ಅಧಿಕ ಮಾಸ ನೋಡ್ತಾ ಇದ್ದಂತೆ 16ನೇ ತಾರೀಕಿಗೆ ಮುಗಿದು ಹೋಗಿಬಿಡುತ್ತೆ. 16ನೇ ತಾರೀಕು ಅನಂತರದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸಾಗುವಾಗ ಆಗ್ತದೆ. ಹಾಗೆ 2ನೇದಾಗಿ ರಾಶಿಯಲ್ಲಿ ಕುಜ. ಯಾರ್ಯಾರು ಮೆಲ್ಟ್ ಮಾಡುವಂತಹ ಪದಾರ್ಥಗಳನ್ನು, ಉದಾಹರಣೆಗೆ ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರ, ಇಂತಹ ಯಾವ್ಯಾವ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು, ಹೆಚ್ಚಿನದಾದಂಥ ಅವಕಾಶಗಳು. ನಿಮಗೆ ಗೊತ್ತಿದೆ,
ಒಂದು ದಿವಸ ಮೇಲೆ ಒಂದು ದಿವಸ ಕೆಳಗೆ. ಹಾಗಾಗಿ ಬೆಳ್ಳಿ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಂತೇಳಿ ಕೊಂಡುಕೊಳ್ಳುವಂತಹ ಪ್ರಯತ್ನ ಕೆಲವು ಜನ ಮಾಡ್ತಾ ಇದ್ದೀರಿ. ಆದರೂ ಕೂಡ ಇನ್ವೆಸ್ಟಿನ ಯೋಚನೆ ಮಾಡಲಿಕ್ಕೆ ಹೋದರೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ರಾಶ್ಯಾಧಿಪತಿಯಾದಂಥ ಕುಜ ಆದದ್ರಿಂದ ನಿಮ್ಮ ಮನೆಯಲ್ಲೋ ಅಥವಾ ಅರ್ಧಂಬರ್ಧ ನಿಂತಹ ಮನೆಯ ವ್ಯವಸ್ಥೆಗಳು ಹೆಚ್ಚಿನದಾದಂಥ ಅವಕಾಶಗಳಿಗೆ ಹೋಗ್ತದೆ. ಮನೆ ಏನೋ ಒಂದು ಸ್ವಲ್ಪ ಲೋನ್ ತೆಗೆದುಕೊಂಡು ಯಾವುದೋ ಆಲ್ಟ್ರೇಷನ್ ಮಾಡಬೇಕು, ಅಥವಾ ಮೇಲುಗಡೆ ಕಟ್ಟಬೇಕು, ಅಥವಾ ಮುಂದೆ ಮಳೆಗಾಲ ಹೇಳುವಂಥ ಶುರುವಾಗ್ತಾ ಇದೆ, ಮಳೆಗಾಲಕ್ಕೆ ಸುರಕ್ಷಿತ ಆಗುವ ಹಾಗೆ ಮಾಡಬೇಕು. ಯಾಕಂದರೆ ಎಲ್ಲೋ ಒಂದು ಕೃಷಿ ಕ್ಷೇತ್ರದಲ್ಲಿ ಒಂದು ಶೆಡ್ಡನ್ನು ಕಟ್ಟಿದ್ದೇನೆ, ಅದನ್ನು ಭದ್ರವಾಗಿ ರಿಪೇರಿ ಮಾಡಿಸಬೇಕು. ಹೀಗೆ ಹತ್ತಾರು ಕೆಲಸಗಳಿರುತ್ತಲ್ವ, ಅಂತಹ ಆ ಭೂಮಿಯ ವ್ಯವಸ್ಥೆಗೆ, ಮನೆಯ ವ್ಯವಸ್ಥೆಗೆ ಕುಜನು ಹೆಚ್ಚಿನದಾದಂಥ ಸಪೋರ್ಟನ್ನು ಕೊಡ್ತಾನೆ. ಹಾಗಾಗಿ ಅಂತಹ ಕನಸಿದ್ದವರಿಗೆ ನನಸಾಗುವಂಥ ಸಾಧ್ಯತೆಗಳೆಲ್ಲ ಇದೆ ಅಂತೇಳಿ ಹೇಳಬಹುದು. ಇನ್ನು ತೃತೀಯ ಭಾವದ ರವಿ ಬುಧರು ನೋಡಿ ಒಂದಂತಕ್ಕೆ ಭಾಗ್ಯಸ್ಥಾನಕ್ಕೆ ದೃಷ್ಟಿ. ಹಾಗಾಗಿ ಬುಧನನ್ನು ಕೂಡ ವಿದ್ಯಾಕಾರಕ, ಒಳ್ಳೆ ರೀತಿಯಾದಂತಹ ಕಾಲೇಜು, ಒಳ್ಳೆ ರೀತಿಯಾದಂಥ ಅವಕಾಶ, ಒಳ್ಳೆ ರೀತಿಯಾದಂತಹ ಎಲ್ಲ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಚೆನ್ನಾಗಿರುವಂತಹ ವಿದ್ಯಾಭ್ಯಾಸಕ್ಕೆ ಅವಕಾಶಗಳಾಗುತ್ತೆ. ಯಾವುದೋ ಸ್ವಲ್ಪ ಹಣಕಾಸಿಗೆ ಮುಕ್ಕಟ್ಟಾಗಿದೆ, ಹಣಕಾಸಿನಲ್ಲಿ ತೊಂದರೆ ಆಗಿದೆ ಅಂತಂದರೆ ಅದಕ್ಕೂ ಕೂಡ ಅವಕಾಶಗಳಾಗಬಹುದು. ದಿಢೀರ್ನ ಇಲ್ಲೋ ಒಂದು ಅನಿರೀಕ್ಷಿತವಾದಂಥ ಧನಾಗಮನವೂ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹಣಕಾಸಿನಲ್ಲಿ ಎಷ್ಟೋ ಅಷ್ಟು ಚೇತರಿಕೆ ಆಗುವಂಥ ಸಾಧ್ಯತೆಗಳು. ಸಹೋದರರಿಂದ ಅನುಕೂಲ ಬಹಳ ಮುಖ್ಯವಾಗಿ ಗಮನಿಸಬೇಕು. ಭ್ರಾತೃಸ್ಥಾನ ಆದದ್ರಿಂದ ಯಾರೋ ಒಬ್ಬರು ಸಹಿ ಆಗ್ತಾ ಇಲ್ಲ, ಯಾರೋ ಒಬ್ಬರು ಕಿರಿಕಿರಿ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇದ್ದಾಗ ಸಹೋದರಿಯಿಂದ ಅನುಕೂಲ ಆಗುತ್ತೆ. ನಿಮ್ಮವರೇನು ಒಪ್ಪಿ ಪರವಾಗಿಲ್ಲಪ್ಪ, ನಮ್ಮವರೇ ಮಾಡ್ತಾ ಇದ್ದಾರಲ್ಲ, ಮುಂದೆ ಹೋಗಲಿ ಹೇಳುವಂತಹ ಒಂದು ಧೈರ್ಯ ಮುಖಾಂತರವಾಗಿ ಮಾಡುವಂಥ ಪ್ರಯತ್ನವನ್ನು ಕೂಡ ಆಗತ್ತೆ. ಹಾಗೆ ನೋಡಿ, ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಉಚ್ಚನಾದಂತಹ ಗುರು, ಅದು 1ನೇ ತಾರೀಕಿನ ಮೇಲೆ ಬರ್ತಾ ಇದ್ದಾನೆ. ಹಾಗಾಗಿ ಸುಖಸ್ಥಾನ ಅಂತಂದ್ರೇನು, ಒಂದು ವಾಹನದಿಂದ ಶುಭವಾಗಬಹುದು. ಕಬ್ಬಿಣ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಯಾಕಂದರೆ ಇವತ್ತಿನ ಕಾಲ ಹೇಗಾಗಿದೆ ಕೇಳಿದ್ರೆ, ಎಲ್ಲ ಜಾಸ್ತಿ ಮೋದಿಯವರು ಹೇಳಿದ ಮೇಲೆ ಎಲ್ಲರೂ ಕೂಡ ಆದಷ್ಟು ಪೆಟ್ರೋಲನ್ನು ಕಡಿಮೆ ಮಾಡ್ತಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಾಗಿ ಈಗ ಕರೆಂಟಿನ ವೆಹಿಕಲ್ಲು ಇತ್ಯಾದಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಇವೆ ವೆಹಿಕಲನ್ನು. ಅದು ಬಹಳ ಒಂದಂತಕ್ಕೆ ಒಳ್ಳೆಯದೇ. ಯಾಕಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದಷ್ಟು ನಾವು ನಮ್ಮನ್ನೇ ಬಳಸ್ತಾ, ನಮ್ಮನ್ನೇ ಅಭಿವೃದ್ಧಿ ಮಾಡ್ತಾ ಬರಬೇಕು. ಕೆಲವು ಜನರು ಸೈಕಲಲ್ಲಿ ಓಡಾಡ್ತಾ ಇರೋದು ನೋಡ್ತೇವೆ. ಇರಲಿ, ಒಟ್ಟಿನಲ್ಲಿ ಯಾವ್ಯಾವುದು ಸುಲಭವಾಗುತ್ತೋ, ಯಾವ್ಯಾವುದು ಹೊರೆ ಆಗುವುದಿಲ್ವೋ, ನಮಗೆ ಹಣಕ್ಕೆ, ದೇಶಕ್ಕೆ ಹೊರೆ ಆಗುವುದಿಲ್ವೋ, ಯಾವುದು ಹೊರದೇಶಕ್ಕೆ ವೃದ್ಧಿ ಮಾಡಿಕೊಡೋದಿಲ್ವೋ, ನಮ್ಮ ದೇಶವನ್ನು ಬೆಳೆಸಲಿಕ್ಕೆ ಕಾರಣವಾಗುತ್ತೋ ಅದನ್ನೆಲ್ಲ ನಾವೆಲ್ಲ ಸೇರಿ ಮಾಡಿಕೊಳ್ಬೇಕು. ಒಟ್ಟಿನಲ್ಲಿ ಈ ಕಬ್ಬಿಣದ ವ್ಯಾಪಾರ ವ್ಯವಹಾರಗಳು, ವಾಹನದ ವ್ಯಾಪಾರ ವ್ಯವಹಾರಗಳು ಈ ತಿಂಗಳಲ್ಲಿ ಜಾಸ್ತಿ ಆಗಬಹುದು. ಯಾಕಂದರೆ ಸುಖಸ್ಥಾನದಲ್ಲಿ ಗುರು, ಅದರ ಜೊತೆ ಶುಕ್ರನೂ ಕೂಡ ಇದ್ದಾನೆ. ಹಾಗಾಗಿ ವಿವಾಹಾದಿ ಮಂಗಲಕಾರಿಗೆ ಅವಕಾಶಗಳಾಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಅಂದ್ಕೊಳ್ತೇವೆ ನಾವು, ಎಲ್ಲ ಮಾಡಬೇಕು, ವಿವಾಹಕ್ಕೆ ಪ್ರಯತ್ನ ಮಾಡಬೇಕು, ಅಧಿಕ ಮಾಸ ಮುಗಿದ ಮೇಲಾದರೂ ಮಾಡೋಣ ಅಂದ್ಕೊಳ್ತೀರಿ. ಆದರೆ ವಿವಾಹಕ್ಕೆ ಸ್ವಲ್ಪ ದಾರಿಗಳು, ಅವಕಾಶಗಳು ಸಿಗಬಹುದು. ಶುಕ್ರನೂ ಚತುರ್ಥ ರಾಶಿಯಲ್ಲಿದ್ದಾನೆ. ಹಾಗೆ ಕಲೆ, ಸಾಹಿತ್ಯ, ಸಂಗೀತ, ಯೂಟ್ಯೂಬರ್ಸ್ ಇರಬಹುದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಚಿತ್ರರಂಗದಲ್ಲಿ ಇವತ್ತು ತನಕ ನೋಡಿದ್ರೆ ಎಷ್ಟು ಕೋಟ್ಯಾಂತರ ಜನ ರೀಲ್ಸ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗಬಹುದು. ಅದರ ಜೊತೆಗೆ ಆನ್ಲೈನ್ ಕೆಲಸ ಮಾಡುವವರು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಳ್ಳುವಂಥವರು, ಅಂಥವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ಶುಕ್ರನು ಚತುರ್ಥ ರಾಶಿಯಲ್ಲಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಗೆ ಅವಕಾಶಗಳು ಬೇಕು ಅಂತ ಒದ್ದಾಡ್ತಾ ಇದ್ದರೆ ಅವಕಾಶಗಳು ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳು. ನೀವು ಹುಡ್ಕೊಂಡು ಹೆಚ್ಚಿದಾಗ ಹೋಗೋದು ಬೇಡ. ಯಾಕಂದರೆ ಎಷ್ಟೋ ಸಲ ನಮ್ಗೆ ಸಮಯವೇ ಇಲ್ಲದೇ ಇದ್ದಂಗೆ ಆಗುತ್ತೆ. ಕೆಲಸ ಇಲ್ಲ ಅಂಥೇಳಿ ಒದ್ದಾಡ್ತಾ ಇರ್ತೇವೆ. ಆದರೆ ಯಾವುದೋ ಒಂದು ಕೆಲಸ ನಮಗೆ ಸಪೋರ್ಟು, ಯಾವುದೋ ಒಂದು ಕೆಲಸ ಅನುಕೂಲತೆವಾಗಿ ಬರುತ್ತದೆ. ಹಾಗಾಗಿ ಕೆಲಸದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣಬಹುದು. ಕಲೆ ಸಂಬಂಧವಾದಂಥ ವಿಷಯ ವೃದ್ಧಿಯಾಗಬಹುದು. ಹಾಗೆ ತಂದೆಯವರ ವಿಷಯದಲ್ಲಿ, ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಬೇಕು. ಎಲ್ಲೋ ಒಂದು ಕಡೆಗೆ ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಒಂಚೂರು ಅವರ ಆರೋಗ್ಯಕ್ಕೋ ಅಥವಾ ಯಾಕೋ ಸ್ವಲ್ಪ ಮನಸ್ಸಿನಲ್ಲಿ ಒತ್ತಡಗಳೋ, ಯಾಕೋ ಮನಸ್ಸಿನ ಸಮಾಧಾನ ಇಲ್ಲ ಅಂಥೇಳಿ ಅವರಿಗೆ ಅನಿಸುವಂಥದ್ದು, ಹೀಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾನಸಿಕವಾದಂಥ ರೀತಿಯಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಸಪೋರ್ಟಾಗಿ ನಾವು ನಿಲ್ಲಬೇಕು. ಯಾಕಂದರೆ ಏನಾಗುತ್ತೆ, ಇವತ್ತಿನ ಕಾಲದಲ್ಲಿ ಮಕ್ಕಳೆಲ್ಲ ದೂರ ಇರ್ತಾರೆ. ಓದಿಸ್ಬೇಕು, ದೊಡ್ಡ ಕೆಲಸ ಆಗಬೇಕು ಅಂದ್ಕೊಳ್ತೀರಿ. ಆದರೆ ಕೊನೆಗೆ ನಮ್ಮನ್ನು ಬಿಟ್ಟು ಮಕ್ಕಳು ಎಲ್ಲೋ ಒಂದು ಕಡೆ ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಕಷ್ಟ ಕಾಲದಲ್ಲಿ ಯಾರೂ ಬರೋದಿಲ್ಲ, ಅಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ನಾವೇ ತಂದೆ ತಾಯಿಗಳ ಬಗ್ಗೆ ಜಾಸ್ತಿ ಜಾಗ್ರತೆ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ನೋಡಿ, ಏಕಾದಶದ ರಾಹು, ನಿಮ್ಮವರು ಹೊರದೇಶದಲ್ಲಿರುವಂತಹ ಪರಿಸ್ಥಿತಿ, ಅಥವಾ ಹೊರದೇಶಕ್ಕೆ ನಿಮಗೆ ಅವಕಾಶ ಸಿಗುವಂಥ ಪರಿಸ್ಥಿತಿ, ಅಥವಾ ಎಲ್ಲೋ ಒಂದು ಕಡೆ ಹೊರದೇಶದ ಕಂಪನಿಯಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಬಹಳಷ್ಟು ಜನ ಕೆಲಸಗಳನ್ನು ಕಳ್ಕೊಂಡಿದ್ದೀರಿ ಈ ರಾಶಿಯವರು. ಹಾಗಾಗಿ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಹಂತಕ್ಕೆ ಸ್ವಂತ ಉದ್ಯೋಗ ಮಾಡುವಂತಹ ಪ್ರಯತ್ನಗಳು ಆಗ್ಬೋದು. ಚತುರ್ಥ ರಾಶಿಯ ಗುರು ಬಹಳ ಒಳ್ಳೆಯದು ಮಾಡ್ತಾ ಇದ್ದಾನೆ ನಿಮಗೆ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ನಾಳೆ ದುಡ್ಡು ಕಟ್ಟಬೇಕು ಅಂತಂದರೆ ಇವತ್ತು ನಿಮಗೆ ಎಲ್ಲ ಸಂಪೂರ್ಣವಾಗಿ ಸಿಗ್ತದೆ. ಅಥವಾ ಯಾರೋ ಒಬ್ಬರಿಗೆ ಹಣಕಾಸನ್ನು ಕೊಡಬೇಕು, ಮಾಡಬೇಕು,
ನಾಳೆ ಡೇಟ್ ಆಗೋಯ್ತಪ್ಪ 10 ಗಂಟೆಗೆ ಬ್ಯಾಂಕ್ ಓಪನ್ ಆದ ತಕ್ಷಣವೇ ನಾನು ಅವರಿಗೆ ತಲುಪಿಲ್ಲ ಅಂದರೆ ಮರ್ಯಾದೆ ಹೋಗ್ತದೆ ಅಂದ್ಕೊಳ್ತಾ ಇರ್ತೀರಿ. ಇನ್ನೊಂದು ದಿವಸ ನಿಮ್ಮ ಅಕೌಂಟಿಗೆ ಜನ ಆಗುತ್ತೆ, ಇನ್ನೊಂದು ದಿವಸ ಎಲ್ಲೋ ಒಂದು ಕಡೆ ಅನಿರೀಕ್ಷಿತವಾದಂತಹ ಧನಾಗಮನವೂ ಕೂಡ ಆಗುತ್ತೆ. 12ನೇ ರಾಶಿ ಶನಿಶ್ಚರನು ಸ್ವಲ್ಪ ಅಷ್ಟು ನಿದ್ರೆ ಇಲ್ಲ, ಯಾಕೋ ಸ್ವಲ್ಪ ಎದೆನೋವು ಬರ್ತಾ ಇದೆ, ಚಿಂತೆ ಮಾಡ್ತಾ ಇದ್ದೀರಿ ನೀವು. ಆದರೆ ಎಲ್ಲವನ್ನೂ ಕೂಡ ಭಗವಂತನ ಮೇಲೆ ಭಾರ ಹಾಕಿಬಿಡಿ. ಎಷ್ಟೋ ಸಲ ನಾವೇನು ಯೋಚನೆ ಮಾಡ್ತೇವೆ, ನಾನು ಮಾಡ್ತೇನೆ ಅಂದ್ಕೊಂಡಾಗ ಅಹಂಕಾರದ ಭಾವನೆ ನಮಗೆ ತೊಂದರೆ ಮಾಡಿಬಿಡ್ತದೆ. ಹಾಗಾಗಿ ನನ್ನದೇನಿಲ್ಲ, ಭಗವಂತ ನಡೆಸ್ತಾ ಇದ್ದಾನೆ, ಅವನ ಮೇಲೆ ಸಂಪೂರ್ಣವಾಗಿ ಭಾರವನ್ನು ಹಾಕಿ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ. ಕರ್ತವ್ಯ ಮಾತ್ರ ನನ್ನದು, ಫಲ ಕೊಡುವಂಥದ್ದು ಭಗವಂತನ ಇಚ್ಛೆ. ಯಾಕಂದರೆ ಎಲ್ಲವೂ ಕೂಡ ನನ್ನ ಕೈಲಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಆ ಫಲ ಕೊಡುವಂಥದ್ದು ಭಗವಂತನ ಇಚ್ಛೆ ಹೇಳುವಂತಹ ಆ ದೃಢವಾದಂತಹ ತೀರ್ಮಾನಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಹೋಗಿ. ಹಾಗೆ ಒಂದು 5-6 ವಿಷಯದಲ್ಲಿ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ನೋಡಿ, 1ನೇದಾಗಿ ಸ್ವಲ್ಪ ಪ್ರಯಾಣ ಯೋಗಗಳು ಕೂಡ ಬರಬಹುದು, ಪ್ರಯಾಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. 2ನೇದಾಗಿ ಕಂಠದಲ್ಲಿ ಕೋಲ್ಡ್ ಆಗುವಂಥದ್ದು, ನೀರಿನ ಸಂಬಂಧವಾದ ತೊಂದರೆಗಳಾಗುವಂಥದ್ದು, ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಜಾಸ್ತಿ ಆಗುವಂಥದ್ದು, ಮೂಳೆ ನೋವುಗಳಿದ್ದರೆ ಜಾಸ್ತಿ ಆಗುವಂಥ ಪ್ರಯತ್ನಗಳಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಔಷಧಿಯನ್ನು ಮಾಡಿ, ಆಹಾರ ಉಪಚಾರಗಳನ್ನು ಕೂಡ ಸರಿಯಾಗಿ ಕ್ರಮವಾಗಿ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಯಾವುದಿದ್ರೂ ಕೂಡ ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು. 1 ದಿವಸ ಮಾಡಿ 10 ದಿವಸ ಔಷಧಿ ತೆಗೆದುಕೊಂಡಿಲ್ಲ ಅಂತಂದರೆ ಯಾವುದೂ ಪ್ರಯೋಜನ ಬೀಳುವುದಿಲ್ಲ. ಹಾಗಾಗಿ ಯಾವುದೇ ಇದ್ದರೂ ಕೂಡ ನಿರಂತರವಾದಂತಹ ಪ್ರಯತ್ನವನ್ನು ಮಾಡಬೇಕು. 10 ದಿವಸ ಮಾಡಿ 10 ದಿವಸ ಬಿಟ್ಟರದು ಉಪಯೋಗ ಆಗೋದಿಲ್ಲ. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೋಡಿ, ನಿಮ್ಮ ಗೋಲು ಅಥವಾ ನಿಮ್ಮ ದಾರಿಗಳು ಏನು ಸಿಗಬೇಕೋ ಮನುಷ್ಯನಿಗೆ ಅದೆಲ್ಲ ಭಗವಂತ ಕೊಟ್ಟಿದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಇದ್ದಂತಹ ವ್ಯವಸ್ಥೆಯಲ್ಲಿ ಪರವಾಗಿಲ್ಲ, ಭಗವಂತ ನೀಡಿದ್ದಾನೆ, ಇದ್ದಂತಹ ವ್ಯವಸ್ಥೆಗಳನ್ನು ಭಗವಂತ ನೀಡಿದ್ದಾನೆ. ಎಷ್ಟೋ ಒಂದ್ಸಲ ನಾವು ನೋಡ್ತಾ ಇರ್ತೇವೆ, ನಮ್ಗೆ ಹಾಗಾಗಬೇಕು ಹೀಗಾಗಬೇಕು ಅಂಥೇಳಿ. ಹಾಗೆ ಕೆಲವೊಂದಷ್ಟು ಇರುವಂತಹ ವಿಷಯದಲ್ಲಿ ತೃಪ್ತಿ, ಭಗವಂತ ಇಷ್ಟು ನನಗೆ ಕೊಟ್ಟಿದೆಯಾ, ಈ ಒಂದು ಪ್ರಕೃತಿ ಪುರುಷೋತ್ತಮ ಎಲ್ಲರೂ ಕೂಡ ನಮಗೆ ಇಷ್ಟೊಂದು ಕೊಟ್ಟಿದ್ದಾರೆ ಭಗವಂತ ಅಂಥೇಳಿ ಅಂದ್ಕೊಂಡು ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರುವುದನ್ನು ನಾವು ಹರ್ಷವನ್ನು ಪಡ್ತಾ ಇರಬೇಕು. ಇಲ್ಲದೇ ಇದ್ದಕ್ಕೆ ನಾವು ಎಷ್ಟು ಚಿಂತೆ ಮಾಡ್ತಾ ಇದ್ರೂ ಸಿಗುವುದಿಲ್ಲ. ಇರುವಂಥದ್ದನ್ನೇ ಸಮೃದ್ಧಿಯಾಗಿದೆ. ನೋಡಿ, ಇವತ್ತಿನ ದಿವಸ ನಿಮಗೆ ಒಂದು 10 ರೂಪಾಯೋ ಅಥವಾ 100 ರೂಪಾಯಿ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅಂತಂದರೆ, ಆ ಕೊಡುವಂತಹ ಮನಸ್ಸು ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಸು ಏನಿದೆಯೋ ಅದು ನಮಗೆ ಖುಷಿಯನ್ನು ಕೊಡುತ್ತದೆ. ತನ್ಮೂಲಕವಾಗಿ ಒಳಗಡೆ ಮನಸ್ಸು ಹೇಳ್ತದೆ, ಇಲ್ಲ ನಿನಗೂ ಶಕ್ತಿ ಇದೆ ಅಂಥೇಳಿ. ಹಾಗಾಗಿ ಒಂದೊಂದು ದಿವಸಕ್ಕೆ ಇನ್ನೂ ಕೂಡ ಹೆಚ್ಚಿನದಾದಂತಹ ಶಕ್ತಿಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ಹಾಗಾಗಿ ಇರುವಂಥದ್ದೆಲ್ಲ ತೃಪ್ತಿ ಪಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಇನ್ನೊಂದು ಜಾಗ್ರತೆ ಏನಪ್ಪ ಅಂತಂದರೆ, ನೀವು ಮಾಡ್ತಾ ಇರುವಂಥ ಕೆಲಸವನ್ನು ಸ್ವಲ್ಪ ಕಷ್ಟ ಬಂದಾಗ ಕೆಲವು ಜನ ಬಿಟ್ಟುಬಿಟ್ಟಿದ್ದೀರಿ. ಹಾಗಾಗಿ ಆ ಕಷ್ಟ ಬಂತು, ತೊಂದರೆ ಬಂತೋಳು ಕೆಲಸ ಬಿಡಲಿಕ್ಕೆ ಹೋಗಬೇಡಿ. ಪುನಃ ಪ್ರಯತ್ನವನ್ನು ಮಾಡಿ, ಮರಳಿ ಯತ್ನ ಮಾಡುವ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚಿನದಾದಂತಹ ಅನುಕೂಲ ಅವಕಾಶಗಳನ್ನು ಭಗವಂತ ನೀಡ್ತಾನೆ. ಹಾಗೆ ಮಿಕ್ಕಿರುವಂಥದ್ದೆಲ್ಲ ಈ ತಿಂಗಳಲ್ಲಿ ನಿಮಗೆ ಲಾಭಾಂಶಗಳು ಅವಕಾಶಗಳೆಲ್ಲ ಇದ್ದಾವೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ನಕ್ಷತ್ರ ಪರಿಹಾರಗಳು ಏನು ಅಂತಂದರೆ, ನಾನು ಹಿಂದೆ ಹೇಳಿದಾಗ ಅಧಿಕ ಮಾಸ ಆದದ್ರಿಂದ ಅಧಿಕ ಮಾಸದಲ್ಲಿ ಏನಾದರೂ ಕೂಡ ಒಂದು 33 ಸಂಖ್ಯೆಯ ದಾನಗಳನ್ನು ಮಾಡಿ. ನೋಡಿ, ಅಶ್ವಿನಿ ನಕ್ಷತ್ರದವರು ಸಾಧ್ಯ ಇದ್ದರೆ 17ನೇ ತಾರೀಕಿನವರೆಗೂ ಕೂಡ ನಮಗೆ ಅಧಿಕ ಮಾಸ ಅಂಥೇಳಿ ಇರುತ್ತೆ, 15ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ಹಾಗಾಗಿ ಈ 15ನೇ ತಾರೀಕಿನವರೆಗೆ ಇರುವಂಥ ಅಧಿಕ ಮಾಸದಲ್ಲಿ ಏನಾದರೂ ನಿಮ್ಮ ಕೈಲಾದಂತಹ ದಾನಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ಗಮನಿಸಿ. ಅಧಿಕ ಮಾಸದ ಮಹಿಮೆ, ಅಧಿಕ ಮಾಸದಲ್ಲಿ ಏನೇನು ನಾವು ಮಾಡಬೇಕು ಅಂತ. ಹಾಗಾಗಿ 15ನೇ ತಾರೀಕಿನ ಒಳಗಡೆಗೆ ಏನಾದರೂ 33 ಸಂಖ್ಯೆ ಪೂಪದಾನ ಅಂತೇಳಿ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಇದೆಯೋ ಅದನ್ನು ಅಥವಾ ಹಣ್ಣನ್ನು ಅಥವಾ ಏನೋ ಫಲವನ್ನು ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಭರಣಿ ನಕ್ಷತ್ರದವರು 29ನೇ ತಾರೀಕಿಗೆ ಭೂಮಿ ಹುಣ್ಣಿಮೆ ಇದೆ ಆ ದಿವಸ. ಯಾಕಂದರೆ ಭರಣಿ ನಕ್ಷತ್ರದ ಹುಟ್ಟಿದವರು ಧರಣಿ ಆಳ್ತಾರಂತೆ. ನೀವು ಆಳ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಧರಣಿ ಆಳುವಂಥ ಶಕ್ತಿ ಅಥವಾ ಲೀಡರ್ಶಿಪ್ ವಹಿಸುವಂಥ ಶಕ್ತಿ, 4 ಜನಕ್ಕೆ ಮಾರ್ಗದರ್ಶನ ಕೊಡುವಂಥ ಒಂದು ಶಕ್ತಿ ಇರ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ, ಭೂಮಿಯ ಪೂಜೆ ಮಾಡುವಂಥ ಒಂದು ಶುಭವಾದಂಥ ದಿವಸ 29ನೇ ತಾರೀಕಿಗೆ. ಹಿರಿಯರಿಗೆ ಯಾರ್ಯಾರು ನಿಮ್ಮ ಹಿರಿಯರು, ಹಾಗೆ ಗುರುಗಳ ಸಮಾನವಾದಂತಹ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಯಲ್ಲಿ ಏನಾದರೂ ವಸ್ತುವನ್ನು ಕೊಟ್ಟು ಒಬ್ಬರಿಗೆ ತುಂಬ ವಿಶೇಷವಾದಂಥದ್ದನ್ನು ಕೊಡಿ. ಮಿಕ್ಕಿರುವಂತಹ ಎಲ್ಲರಿಗೂ ಕೂಡ ಒಂದು ನಮಸ್ಕಾರವನ್ನು ಮಾಡಿ. ಯಾಕಂದರೆ ವಂದನಾನೋಪಚಾರಕಂ ಅಂತ ಕೈ ಮುಗಿದು ನಮಸ್ಕಾರಪ್ಪ ಅಂತಂದರೆ ಎಲ್ಲವೂ ಕೂಡ ಅದಲ್ಲೇ ಸೇರುತ್ತೆ ಅಂತ. ಹಾಗಾಗಿ ಒಂದು ವ್ಯಕ್ತಿಗಳಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಶುದ್ಧವಾದಂಥ ವಸ್ತ್ರಗಳನ್ನು ಕೊಡುವಂಥ ಪ್ರಯತ್ನ ಮಾಡಿ. ಅವರು ಹಾಕಿಕೊಳ್ಳುವಂತಹ ವಸ್ತ್ರ, ಯಾಕಂದರೆ ಯಾರಿಗಾದರೂ ಕೊಟ್ಟರೆ ನಾವೇನು ಹಾಕ್ಕೊಳ್ತೇವೆ ನೋಡಿ ವಸ್ತ್ರ, ಅದಕ್ಕಿಂತನೂ ಕೂಡ ಚೆನ್ನಾಗಿರುವಂಥದ್ದನ್ನು ಕೊಡಬೇಕು. ಅದಕ್ಕಿಂತ ಕನಿಷ್ಠವಾದದ್ದು ಅಥವಾ ದಾನ ಮಾಡುವಾಗ ನಾವು ಎಷ್ಟೆಷ್ಟು ಶ್ರೇಷ್ಠವಾದಂಥದ್ದನ್ನು ಇನ್ನೊಬ್ಬರಿಗೆ ಕೊಡ್ತೇವೆಯೋ ಅದಷ್ಟು ಭಗವಂತ ನಮಗೆ ಅನುಗ್ರಹಿಸ್ತಾನೆ. ನಾಚಿಕೇತನ ಕಥೆಯಲ್ಲಿ ನೀವು ಕೇಳಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಒಣಗಿರುವಂತಹ ವಸ್ತುಗಳನ್ನು, ಒಣಗಿರುವಂಥ ಪದಾರ್ಥಗಳನ್ನು
ಕಲುಷಿತವಾದಂಥ ವಸ್ತುವನ್ನು ಅಥವಾ ಅದೇನೋ ಹೇಳ್ತಾರಲ್ಲ 200, 300, 100 ರೂಪಾಯಿ ಹಾಕುವಂಥ ವಸ್ತುವನ್ನು ಇವತ್ತಿನ ಕಾಲ ಕೊಟ್ಟರೆ ಉಪಯೋಗವೂ ಆಗೋದಿಲ್ಲ. ಅದನ್ನು ಬಳಸಿಲ್ಲ ಅಂತಂದರೆ ಅದು ಕೂಡ ತೊಂದರೆ ಆಗ್ತದೆ. ಹಾಗಾಗಿ ಏನೇ ದಾನ ಮಾಡಿ ಅತ್ಯಂತ ಶ್ರೇಷ್ಠವಾದಂಥ ವಸ್ತುವನ್ನು ದಾನ ಮಾಡಬೇಕು. ಅದಿಲ್ಲ ಅಂತಾದರೆ ಫಲವು ನಾವು ಯಾವ ವಸ್ತುವನ್ನು ಕೊಡ್ತೇವೆ ಅದೇ ಥರ ನಮಗೂ ಫಲ ಬರುತ್ತೆ ನೋಡಿ. ಅದನ್ನು ಯೋಚನೆ ಮಾಡಿ ನೋಡಿ. ಒಟ್ಟಿನಲ್ಲಿ ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ. ಕೃತಿಕಾ ನಕ್ಷತ್ರದವರು ಏನು ಸಾಧ್ಯ ಆಗುತ್ತೋ ಅಷ್ಟು ಏಕಾದಶಿ ಇದೆ 25ನೇ ತಾರೀಕಿಗೆ. ಆ ದಿವಸ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ 1 ಬಾರಿ, ಮಧ್ಯಾಹ್ನ 1 ಬಾರಿ, ಸಾಯಂಕಾಲ 1 ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿ. ವಿಷ್ಣು ಸಹಸ್ರನಾಮ ಪಾರಾಯಣೆಯಿಂದ ಎಲ್ಲ ರೀತಿಯಾದಂಥ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಕೆಲವೊಂದಷ್ಟು ಗ್ರಂಥಗಳಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣೆಯಿಂದ 7.5 ಶನಿ ದೋಷವು ಕೂಡ ನಿವೃತ್ತಿಯಾಗುತ್ತದೆ ಎಂಬುದಾಗಿ ಕೂಡ ಹೇಳ್ತಾರೆ. ಯಾಕಂದರೆ ಶನೇಶ್ವರನು ಅನುಗ್ರಹ ಮಾಡುವಂತಹವನಲ್ವಾ. ಹಾಗಾಗಿ ನಮಗೆ ಅನುಗ್ರಹ ಮಾಡ್ತಾ ಹೋಗಬೇಕು ಭಗವಂತ. ಕೆಲವೊಂದು ಸಲ ಕಷ್ಟ ನಷ್ಟ ತೊಂದರೆಗಳು ಪುನಃ ನಮ್ಮ ಮೇಲೆ ಬೀಳುತ್ತದೆ. ಹಾಗಾಗಂತಹ ಆ ಕಷ್ಟ ನಷ್ಟ ತೊಂದರೆಗಳನ್ನು ಆ ಭಗವಂತನು ಪರಿಹರಿಸಲಿ. ಆ ಗುರುವಿನ ಬಲ, ಯಾಕಂದರೆ ಗುರು ನಿಮಗೆ ಬದಲಾವಣೆ ಆಗಿದ್ದಾನೆ. ಹಾಗಾಗಿ ಇದು ಬಹಳ ಶ್ರೇಷ್ಠವಾದಂಥದ್ದೇ. ಚತುರ್ಥ ಸ್ಥಾನದ ಶುಕ್ರನ ಜೊತೆಗಿದ್ದಾನೆ. ಹಾಗಾಗಿ ದೇವಗುರು ದೈತ್ಯಗುರು ಹಣಕಾಸಿನ ಅಭಿವೃದ್ಧಿಯನ್ನು ಕೂಡ ಉಂಟು ಮಾಡಲಿ ಅಂತ ಹೇಳ್ತಾ, ಕಷ್ಟಗಳನ್ನು ಕೂಡ ಪರಿಹಾರ ಮಾಡಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಯಾರು ಲೈಕ್ ಮಾಡಿಲ್ಲ ಅಂತವರು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರ ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹದೇವ. बोलो सद्गुरु महाराज की जय।